ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರುವ ಕೃತಿ ಸೋನೆಟ್ 138. ಬರೆದವರು ವಿಲಿಯಂ ಶೇಕ್ಸ್ಪಿಯರ್. ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದ 154 ಸೋನೆಟ್ಸ್ಗಳಲ್ಲಿ ಈ ಸೋನೆಟ್ ಕೂಡ ಒಂದು. ಈ ಸೋನೆಟ್ನ ಹೆಸರು ಬಂದು ವೆನ್ ಮೈ ಲವ್ ಸ್ವೇರ್ಸ್ ದ್ಯಾಟ್ ಶಿ ಈಸ್ ಮೇಡ್ ಆಫ್ ಟ್ರುತ್. ಇದನ್ನು ಸೋನೆಟ್ 138 ಎಂದು ಕೂಡ ಕರೆಯಲಾಗುತ್ತದೆ. ಬರೆಯಲಾದ ವರ್ಷ 1590. 1599ರಲ್ಲಿ ಇದನ್ನು ಪಬ್ಲಿಷ್ ಮಾಡಲಾಯಿತು. ಅದರ ಕಲೆಕ್ಷನ್ನ ಹೆಸರು ದ ಫ್ಯಾಷನೇಟ್ ಪಿಲ್ಗ್ರಿಮ್. 1609ರಲ್ಲಿ ಸೆಕೆಂಡ್ ಎಡಿಷನ್ ಬಂದಿತು. ಇದೊಂದು ಎಲಿಜಬೆಥಿನ್ ಸಾನೆಟ್ ಆಗಿದೆ. 14 ಸಾಲುಗಳಿದ್ದು 3 ಕ್ವಾಟ್ರಿನ್ ಮತ್ತು 1 ಕಪ್ಲೆಟ್ ಇದೆ. ಇದರ ರೈಮ್ ಸ್ಕೀಮ್ ಬಂದು ABAB CD EF GG ಎಂದಾಗಿದೆ. ಈ ಸಾನೆಟ್ನ ಥೀಮ್ ಟ್ರುತ್, ಲೈಸ್ ಆ್ಯಂಡ್ ಲವ್, ಅಂದರೆ ಸತ್ಯ, ಸುಳ್ಳು ಮತ್ತು ಪ್ರೀತಿ. ಪೋಯೆಟ್ ಹೇಳ್ತಾರೆ, ಪೋಯೆಟ್ ಮತ್ತು ಅವರ ಬಿಲವೆಡ್ ಒಬ್ಬರು ಇನ್ನೊಬ್ಬರಿಗೆ ಸುಳ್ಳು ಹೇಳ್ತಾ ಇದ್ರು ಎಂದು. ಇಬ್ಬರಿಗೂ ಇದು ಗೊತ್ತಿತ್ತು, ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಇಬ್ಬರಿಗೂ ಗೊತ್ತಾಗುತ್ತಿತ್ತು. ಆದರೂ ಆ ಸತ್ಯವನ್ನು ಅವರಿಗೆ ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಪ್ರೀತಿಯಲ್ಲಿ ಈ ರೀತಿ ಸುಳ್ಳು ಹೇಳುವುದು ತಪ್ಪಾದ ವಿಷಯವೇನೂ ಅಲ್ಲ. ಇದರಿಂದ ಅವರ ಪ್ರೀತಿಗೆ ಒಂದು ಹೊಸ ಅನುಭವ ಸಿಗುತ್ತದೆ. ವಿಲಿಯಂ ಶೇಕ್ಸ್ಪಿಯರ್ ಎಲಿಜಬೆಥನ್ ಪೋಯೆಟ್ ಆಗಿದ್ದರು. ಎಲಿಜಬೆಥನ್ ಕಾಲದ ಒಬ್ಬ ಪ್ರಸಿದ್ಧ ಕವಿಯಾಗಿದ್ದರು. ಡ್ರಾಮಾಟಿಸ್ಟ್, ಎಸ್ಸೇಯಿಸ್ಟ್ ಮತ್ತು ಆ್ಯಕ್ಟರ್ ಕೂಡ ಆಗಿದ್ದರು. ನಾಟಕಕಾರರು, ಪ್ರಬಂಧಕಾರರು, ಹಾಗೆ ನಟರು ಕೂಡ ಆಗಿದ್ದರು. ಇವರು ಹುಟ್ಟಿದ ವರ್ಷ ಬಂದು ಏಪ್ರಿಲ್ 26, 1864. ಹಾಗೆ ಇವರು ತೀರಿಕೊಂಡ ವರ್ಷ ಮತ್ತು ದಿನ ಏಪ್ರಿಲ್ 23, 1616. ಇವರು ಬರೆದಂತಹ ಒಟ್ಟು ನಾಟಕಗಳು 37, ಹಾಗೆಯೇ 154 ಸಾನೆಟ್ಸ್ ಅಂದರೆ ಸುನೀತಗಳನ್ನು ಬರೆದಿದ್ದಾರೆ. ವಿಲಿಯಂ ಶೇಕ್ಸ್ಪಿಯರ್ ಅವರು ಈಗಲೂ ಇಂಗ್ಲಿಷ್ ಸಾಹಿತ್ಯದ ಪ್ರಸಿದ್ಧ ಕವಿಗಳಲ್ಲೇ ಒಬ್ಬರಾಗಿಯೇ ಇದ್ದಾರೆ. ನಾವೀಗ ಈ ಕವಿತೆಯ ಲೈನ್ ಬೈ ಲೈನ್ ನೋಡೋಣ. ವೆನ್ ಮೈ ಲವ್ ಸ್ವೇರ್ಸ್ ದಟ್ ಶಿ ಈಸ್ ಮೇಡ್ ಆಫ್ ಟ್ರುತ್. ಕವಿ ಹೇಳ್ತಾರೆ, ನನ್ನ ಬಿಲವೆಡ್ ಯಾವಾಗೆಲ್ಲ ಸ್ವೇರ್ಸ್ ಅಂದರೆ ಪ್ರತಿಜ್ಞೆಗಳನ್ನು ಮಾಡ್ತಾಳೆ, ಆಗ ಅವಳು ನಿಜವಾಗಿಯೂ ಸತ್ಯವನ್ನೇ ಹೇಳ್ತಾಳೆ. ಐ ಡೂ ಬಿಲೀವ್ ಹರ್ ದೋ ಐ ನೋ ಶಿ ಲೈಸ್. ನಾನು ಅವಳನ್ನು ನಂಬ್ತೇನೆ, ಆದರೂ ನನಗೆ ಗೊತ್ತಿದೆ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಎಂದು. ನಾನು ಅವಳ ಮಾತಿನಲ್ಲಿ ವಿಶ್ವಾಸವನ್ನು ಹೊಂದಿದ್ದೇನೆ, ಆದರೂ ನನಗೆ ಗೊತ್ತಿದೆ ಅವಳ ಮಾತು ಸುಳ್ಳು ಎನ್ನುವುದು. ಶಿ ಮೈಟ್ ಥಿಂಕ್ ಮೀ ಸಮ್ ಅನ್ಟ್ಯೂಟರ್ಡ್ ಯೂತ್. ಅವಳು ನನ್ನ ಬಗ್ಗೆ ಈ ರೀತಿ ಯೋಚಿಸಬಹುದಲ್ಲವೇ, ಏನಂದರೆ ನಾನೊಬ್ಬ ಮೂರ್ಖ ಅಥವಾ ಒಬ್ಬ ಫೂಲಿಶ್ ಪರ್ಸನ್ ಎನ್ನುವ ರೀತಿ ಅವಳು ನನ್ನನ್ನು ಯೋಚಿಸಬಹುದಲ್ಲವೇ. ಅನ್ಲರ್ನ್ಡ್ ಇನ್ ದ ವರ್ಲ್ಡ್ಸ್ ಫಾಲ್ಸ್ ಸಬ್ಟೆಲಿಟೀಸ್. ಏನು ನನ್ನ ಬಿಲವಡ್ ನನ್ನ ಬಗ್ಗೆ ಹೇಳ್ತಾಳೆ, ನಾನು ಒಬ್ಬ ಫೂಲಿಶ್ ಯಂಗ್ ಮ್ಯಾನ್ ಅನ್ನೋದು ಅದು ಕೆಲವೊಂದು ಸಲ ನಿಜವೂ ಹೌದು. ಈ ಪ್ರಪಂಚದ ಸರಿ ಯಾವುದು ತಪ್ಪು ಯಾವುದು ಅಂತ ಡಿಸೈಡ್ ಮಾಡೋದ್ರಲ್ಲಿ ನಾನು ಸೋತಿದ್ದೇನೆ, ಹಾಗಾಗಿ ನಾನು ಆ ಮಾತನ್ನು ಒಪ್ಪಿಕೊಳ್ಳುತ್ತೇನೆ ಎನ್ನುತ್ತಾರೆ ಕವಿ. ಥಸ್ ವೇನ್ಲಿ ಥಿಂಕಿಂಗ್ ದಟ್ ಶಿ ಥಿಂಕ್ಸ್ ಮೀ ಯಂಗ್. ನನಗೆ ಅವಳ ಮಾತಿನಿಂದ ಗೊತ್ತಾಗುತ್ತದೆ ಅವಳು ನನ್ನನ್ನು ಇನ್ನೂ ಯಂಗ್ ಅಂತ ಅಂದ್ಕೊಂಡಿದ್ದಾಳೆ. ನನಗೇನು ಗೊತ್ತಿಲ್ಲ ಅನ್ನೋ ಅರ್ಥವನ್ನು ಆ ಮಾತು ಒಳಗೊಂಡಿದೆ. ಆಲ್ದೋ ಶಿ ನೋಸ್ ಮೈ ಡೇಸ್ ಆರ್ ಪಾಸ್ಟ್ ದ ಬೆಸ್ಟ್. ಇದರೊಂದಿಗೆ ಆಕೆಗೆ ಇನ್ನೊಂದು ವಿಷಯವೂ ಗೊತ್ತಿದೆ, ಅದೇನೆಂದರೆ ನನ್ನ ಪಾಸ್ಟ್ ತುಂಬ ಹಳೆಯದಾಗಿದೆ, ಅಂದರೆ ನಾನೇನು ಸಣ್ಣ ಪ್ರಾಯದವ ಅಲ್ಲ, ನನಗೆ ಪ್ರಾಯ ಆಗಿದೆ ಅನ್ನೋದು ಕೂಡ ಅವಳಿಗೆ ಗೊತ್ತಿದೆ. ನಾನು ನನ್ನ ಜೀವನದ ಬೆಸ್ಟ್ ಡೇಸನ್ನು ಅಥವಾ ಬೆಸ್ಟ್ ಇಯರನ್ನು ಆಲ್ರೆಡಿ ಸ್ಪೆಂಡ್ ಮಾಡಿದ್ದೇನೆ, ಕಳೆದುಕೊಂಡಿದ್ದೇನೆ ಎನ್ನುವುದನ್ನು ಕವಿ ಹೇಳ್ತಾರೆ. ಸಿಂಪ್ಲಿ ಐ ಕ್ರೆಡಿಟ್ ಹರ್ ಫಾಲ್ಸ್ ಸ್ಪೀಕಿಂಗ್ ಟಂಗ್. ಈಗಲೂ ಸುಳ್ಳು ಹೇಳುವಂಥ ಅವಳ ನಾಲಿಗೆಯನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ, ಪ್ರಶಂಸೆ ಮಾಡ್ತೇನೆ. ಯಾವ ಸುಳ್ಳುಗಳನ್ನು ಆಕೆ ನನ್ನೊಂದಿಗೆ ಹೇಳಿದ್ದಾಳೆ ಆ ಎಲ್ಲ ಸುಳ್ಳುಗಳನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆನ್ ಬೋತ್ ಸೈಡ್ಸ್ ದಸ್ ಈಸ್ ಸಿಂಪಲ್ ಟ್ರುತ್ ಸಪ್ರೆಸ್ಡ್. ಈ ರೀತಿಯಾಗಿ ಎರಡೂ ಕಡೆಗಳಿಂದಲೂ ಸತ್ಯ ಅನ್ನೋದು ಏನಿದೆ ಅದನ್ನು ಸಪ್ರೆಸ್ ಮಾಡಲಾಗಿದೆ, ಹಿಡಿತದಲ್ಲಿ, ಒತ್ತಡದಲ್ಲಿ ಇರಿಸಲಾಗಿದೆ. ಅವಳು ನನಗೆ ಯಾವ ಮಾತನ್ನು ಸತ್ಯ ಎಂದು ಹೇಳುತ್ತಾಳೋ ನನಗೆ ಗೊತ್ತಿದೆ ಅದು ಸುಳ್ಳು ಎಂದು. ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ ಮತ್ತು ನಾನು ಅದರಂತೆ ಅಭಿನಯ ಮಾಡುತ್ತೇನೆ, ಒಂದು ಯಂಗ್ ಮ್ಯಾನ್ನಂತೆ ಅಭಿನಯ ಮಾಡ್ತಾ ಇದ್ದೇನೆ. ಆದರೆ ನನಗೂ ಗೊತ್ತಿದೆ ನಾನು ಯಂಗ್ ಮ್ಯಾನ್ ಅಲ್ಲ ಅನ್ನೋದು. ಈ ರೀತಿಯಾಗಿ ಇಬ್ಬರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಕವಿಯ ಅರ್ಥ, ಮಾತಿನ ಅರ್ಥ. ಬಟ್ ವೇರ್ ಫೋರ್ ಸೇಸ್ ಶಿ ಈಸ್ ಅನ್ಜಸ್ಟ್. ಆದರೆ ಅವಳು ಯಾವೆಲ್ಲ ಮಾತುಗಳನ್ನು ಹೇಳ್ತಾಳೆ ಆ ಮಾತುಗಳು ಸುಳ್ಳು ಅಂತ ಅವಳು ಯಾಕೆ ಒಪ್ಪಿಕೊಳ್ಳುವುದಿಲ್ಲ. ಆ್ಯಂಡ್ ವೇರ್ ಫೋರ್ ಸೇ ನಾಟ್ ಐ ದ್ಯಾಟ್ ಐ ಆಮ್ ಓಲ್ಡ್. ಆದರೆ ನಾನು ಈ ಮಾತನ್ನು ಯಾಕೆ ಸ್ವೀಕರಿಸುವುದಿಲ್ಲ, ನನಗೆಲ್ಲವೂ ಅರ್ಥ ಆಗ್ತಾ ಇದೆ, ನಾನೊಬ್ಬ ಏಜ್ಡ್ ಮ್ಯಾನ್, ನನಗೂ ಪ್ರಪಂಚ ಏನು ಅಂತ ಗೊತ್ತಾಗ್ತಿದೆ ಅನ್ನೋದನ್ನು ನಾನು ಯಾಕೆ ಒಪ್ಪಿಕೊಳ್ಳುವುದಿಲ್ಲ.
ಹೂ ಲವ್ಸ್ ಬೆಸ್ಟ್ ಹ್ಯಾಬಿಟ್ ಈಸ್ ಇನ್ ಸೀಮಿಂಗ್ ಟ್ರಸ್ಟ್. ಕವಿ ಹೇಳ್ತಾರೆ, ಇದೊಂದು ಪ್ರೀತಿಯ ಬೆಸ್ಟ್ ಹ್ಯಾಬಿಟ್, ಒಂದು ಒಳ್ಳೆಯ ಅಭ್ಯಾಸವೂ ಆಗಿದೆ. ಅದೇನೆಂದರೆ ಒಬ್ಬರು ಇನ್ನೊಬ್ಬರ ಮೇಲೆ ವಿಶ್ವಾಸವನ್ನಿಡುವುದು. ಇಲ್ಲಿ ಇಬ್ಬರು ಪ್ರೇಮಿಗಳು ತಮ್ಮ ಪ್ರೇಮಿಗಳ ಮಾತುಗಳು ಸುಳ್ಳಿದೆ ಅಥವಾ ಅಭಿನಯ ಆ್ಯಕ್ಟ್ ಅಥವಾ ಅವರ ವಿಷಯಗಳು ಸುಳ್ಳಿದೆ ಅಂತ ಗೊತ್ತಿದ್ದರೂ ಅದನ್ನು ಅವರು ಸತ್ಯ ಅಂತ ಒಪ್ಕೊಳ್ತಾರೆ. ಯಾಕಂದರೆ ಇಲ್ಲಿ ಅವರು ತಮ್ಮಿಬ್ಬರ ಮಾತಿನಲ್ಲೂ ವಿಶ್ವಾಸವನ್ನು ಹೊಂದಿರ್ತಾರೆ. ಆ್ಯಂಡ್ ಏಜ್ ಇನ್ ಲವ್ಸ್ ನಾಟ್ ಟು ಹ್ಯಾವ್ ಇಯರ್ಸ್ ಟೋಲ್ಡ್. ಪ್ರೀತಿಯಲ್ಲಿದ್ದವರು ಒಬ್ಬರು ಇನ್ನೊಬ್ಬರಿಗೆ ತಮ್ಮ ಏಜನ್ನು ಹೇಳುವುದಿಲ್ಲ, ಅವರ ಎಕ್ಸ್ಪೀರಿಯನ್ಸು ಗೊತ್ತಿರುವುದಿಲ್ಲ. ತಮಗೆ ಏಜ್ ಆಗಿದೆ ಅಂತ ಪ್ರೇಮಿಗಳಿಗೆ ಗೊತ್ತಿದ್ದರೂ ಇನ್ನೊಬ್ಬರು ನೀವಿನ್ನೂ ಯಂಗ್ ಅಂತ ಹೇಳುವಾಗ ಅದನ್ನು ಕಣ್ಣು ಮುಚ್ಚಿ ಒಪ್ಪಿಕೊಳ್ಳುತ್ತಾರೆ. ದೇರ್ ಫೋರ್ ಐ ಲೈ ವಿತ್ ಹರ್ ಆ್ಯಂಡ್ ಶಿ ವಿತ್ ಮೀ. ಈ ರೀತಿಯಾಗಿ ಆಕೆ ನನ್ನೊಂದಿಗೆ ಸುಳ್ಳು ಹೇಳುತ್ತಾಳೆ ಹಾಗೂ ನಾನು ಆಕೆಯೊಂದಿಗೆ ಸುಳ್ಳು ಹೇಳುವೆ. ಆ್ಯಂಡ್ ಇನ್ ಅವರ್ ಫಾಲ್ಟ್ಸ್ ಬೈ ಲೈಸ್ ವಿ ಫ್ಲಾಟರ್ಡ್ ಬಿ. ನಮ್ಮೊಳಗೆ ತುಂಬ ತಪ್ಪುಗಳಿದೆ, ನಾವು ಇನ್ನೊಬ್ಬರಿಗೆ ಸುಳ್ಳನ್ನೇ ಹೇಳುತ್ತೇವೆ, ಆದರೆ ಆ ಸುಳ್ಳನ್ನೇ ನಾವು ಫ್ಲಾಟರ್ ಮಾಡ್ತೇವೆ, ಅಂದರೆ ಒಳ್ಳೆಯ ಹೊಸ ಅನುಭವವಾಗಿ ಸ್ವೀಕರಿಸುತ್ತೇವೆ. ಅದು ನಮಗೊಂದು ಹೊಸ ಅನುಭವವನ್ನು ನೀಡುತ್ತದೆ. ಹಾಗಾಗಿ ನಾನು ಹೇಳುತ್ತೇನೆ, ನಾವಿಬ್ಬರು ಸುಳ್ಳು ಹೇಳುವುದು ತಪ್ಪಲ್ಲ. ಇದರೊಂದಿಗೆ ಈ ಕವಿತೆ ಕೊನೆಗೊಳ್ಳುತ್ತದೆ. ಈ ಕವಿತೆಯಲ್ಲಿ ಕವಿ ಹೇಳ್ತಾ ಇದ್ದಾರೆ, ಕೆಲವರು ಇನ್ನೊಬ್ಬರಲ್ಲಿ ಸುಳ್ಳು ಹೇಳ್ತಾರೆ, ಅದರ ಹಿಂದೆ ಇರುವ ಕಾರಣ ಭಯ ಆಗಿರಬಹುದು. ಅದೇನಂದ್ರೆ ಅವರು ನಿಜವನ್ನೇ ಹೇಳಿದರೆ ಅಥವಾ ಸುಳ್ಳನ್ನು ಹೇಳದೇ ಹೋದರೆ ಅವರು ಒಬ್ಬರು ಇನ್ನೊಬ್ಬರನ್ನು ಎಲ್ಲಿ ಕಳೆದುಕೊಂಡು ಬಿಡ್ತೇವೆ ಎನ್ನುವ ಭಯ ಇರ್ತದೆ, ಎಲ್ಲಿ ಕೆಟ್ಟದಾಗುತ್ತದೆ ಎನ್ನುವ ಭಯ ಕೂಡ ಇರ್ತದೆ. ಸ್ನೇಹಿತರೆ, ಇದಾಗಿತ್ತು ವಿಲಿಯಂ ಶೇಕ್ಸ್ಪಿಯರ್ ಅವರ 138ನೇ ಸಾನೆಟ್. ಇದರ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ಇದು ನಿಮಗೆ ಯೂಸ್ಫುಲ್ ಅನ್ನಿಸಿದರೆ ಅದನ್ನು ಹೇಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.